ಒಂದು ಚಿಟಿಕೆ ಗಣಿತದೊಂದಿಗೆ 1 ಕಪ್ ಚಹಾ. ಎ ಕಪ್ ಆಫ್ ಟೀ ವಿತ್ ಅ ಪಿಂಚ್ ಆಫ್ ಮ್ಯಾಥ್. ನಮಸ್ಕಾರ ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆಯಂತೆ ಇಂದೂ ಕೂಡ ಲಕ್ಷ್ಮೀ ಜನರಲ್ ಸ್ಟೋರ್ನಲ್ಲಿ ಬಿಸಿ ಬಿಸಿ ಚಹಾ ತಯಾರಿಸಲಾಗುತ್ತಿದೆ ಮತ್ತು ಈ ಚಹಾದ ಸುವಾಸನೆ ಕಮಲಾಳನ್ನು ಅಂಗಡಿಯತ್ತ ಸೆಳೆದು ತಂದಿದೆ. ವಾ ಅಕ್ಕ, ಎಂತಹ ಪರಿಮಳ! ನಿಮ್ಮ ಚಹಾ ಇಲ್ಲದೆ ಹಿಸಾಬಪುರದಲ್ಲಿ ಬೆಳಗ್ಗೆಯೇ ಆಗುವುದಿಲ್ಲ. ನಾನು ಯಾವಾಗಲೂ ಒಂದೇ ರೀತಿ ಚಹಾ ತಯಾರಿಸುತ್ತೇನೆ, ಕೆಲವು ಜನರಿಗೆ ಇಷ್ಟವಾಗದಿದ್ದರೂ ಕೂಡ. ಅರೆ ರಾಮ್ಚರಣ್ ಬಾಬು, ಟೀ ಕುಡಿಯುತ್ತಿದ್ದೀರಾ ಅಥವಾ ಸಿರಪ್? ಅಕ್ಕ, ನನಗೂ ಕೂಡ ಸ್ಟ್ರಾಂಗ್ ಟೀ ಮಾಡುವುದನ್ನು ಹೇಳಿಕೊಡಿ. 1 ಕಪ್ ಚಹಾಕ್ಕೆ ನಾನು 2 ಚಮಚ ಸಕ್ಕರೆ ಮತ್ತು 1 ಚಮಚ ಚಹಾ ಪುಡಿಯನ್ನು ಹಾಕುತ್ತೇನೆ. ಅಕ್ಕ, ನಾನು 3 ಕಪ್ ಚಹಾ ಮಾಡಬೇಕಾದರೆ? ಹೌದು, ಅಲ್ಲಿಯೇ ಅನುಪಾತವು ಉಪಯೋಗಕ್ಕೆ ಬರುತ್ತದೆ. ಅನುಪಾತ? ಚಹಾ ಮಾಡುವುದರಲ್ಲಿಯೂ ಸಹ ಗಣಿತವು ಅಡಗಿದೆಯೇ? ಮತ್ತಿನ್ನೇನು, ಅನುಪಾತ ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ಪ್ರಮಾಣಗಳನ್ನು ಹೋಲಿಸುವುದು. ಬಾ, ನಾನು ಚಹಾ ಮಾಡುತ್ತಾ ಇದನ್ನು ನಿನಗೆ ಕಲಿಸುತ್ತೇನೆ. 1 ಕಪ್ ಚಹಾಕ್ಕೆ ನಾನು 2 ಚಮಚ ಸಕ್ಕರೆ ಸೇರಿಸುತ್ತೇನೆ. ಅದು 1:2 ಆಗಿರುತ್ತದೆ. ಅಂದರೆ ನೀನು ಎಷ್ಟು ಕಪ್ ಚಹಾ ಮಾಡುವೆಯೋ ಅಷ್ಟು ಕಪ್ಗಿಂತ 2 ಪಟ್ಟು ಹೆಚ್ಚು ಸಕ್ಕರೆಯನ್ನು ಸೇರಿಸಬೇಕು. ಉದಾಹರಣೆಗೆ 2 ಕಪ್ ಚಹಾ ಮಾಡಲು ಬಯಸಿದರೆ 4 ಚಮಚ ಸಕ್ಕರೆ, ಹಾಗೆಯೇ 3 ಕಪ್ಗಳಿಗೆ 6 ಚಮಚ ಸಕ್ಕರೆ. ಅದೇ ರೀತಿ 1 ಕಪ್ ಚಹಾಕ್ಕೆ ನಾನು ಕೇವಲ 1 ಚಮಚ ಚಹಾ ಪುಡಿಯನ್ನು ಸೇರಿಸುತ್ತೇನೆ. ಅದು 1:1 ಹಾಗಾದರೆ ನೀನು ಈ ರೀತಿ 3 ಕಪ್ ಚಹಾ ಮಾಡಿದರೆ ನೀನು ಎಷ್ಟು ಚಮಚ ಚಹಾ ಪುಡಿಯನ್ನು ಸೇರಿಸುತ್ತೀಯಾ? ಅಕ್ಕ, ಕೇವಲ 3, ಸರಿಯೇ? ಸರಿಯಾದ ಉತ್ತರ. ಹೇಳು, ನಿನ್ನ 3 ಕಪ್ ಚಹಾಗೆ ಸಕ್ಕರೆ ಮತ್ತು ಚಹಾ ಪುಡಿಯ ಅನುಪಾತ ಎಷ್ಟಿರುತ್ತದೆ? ಅಕ್ಕ, ನಾನು 6 ಚಮಚ ಸಕ್ಕರೆ ಮತ್ತು 3 ಚಮಚ ಚಹಾ ಪುಡಿಯನ್ನು ಸೇರಿಸುತ್ತೇನೆ. ಅಂದರೆ 6:3, ಸರಿಯೇ? ಹೌದು, ಆದರೆ ನಾವು ಯಾವಾಗಲೂ ಅನುಪಾತವನ್ನು ಅದರ ಸರಳ ರೂಪದಲ್ಲಿಯೇ ಬರೆಯುತ್ತೇವೆ. 6 3 ಬಾರಿ ಆಗಿರುವುದರಿಂದ 6:3 ಸರಳ ರೂಪ 2:1 ಆಗಿದೆ. ಮತ್ತು ಹೌದು, ನಾವು ಪ್ರಮಾಣಗಳನ್ನು ಹೋಲಿಸುವ ಎಲ್ಲೆಡೆ ಅನುಪಾತಗಳನ್ನು ಬಳಸಲಾಗುತ್ತದೆ. ಮನೆಗಳನ್ನು ನಿರ್ಮಿಸುವಾಗ ಎಷ್ಟು ಮರಳನ್ನು ಎಷ್ಟು ಸಿಮೆಂಟ್ನೊಂದಿಗೆ ಬೆರೆಸಬೇಕೆಂದು ಲೆಕ್ಕ ಹಾಕಬೇಕು. ಅದೇ ರೀತಿ ಅಕ್ಕಿ ಬೇಯಿಸಲು ಅಕ್ಕಿ ಮತ್ತು ನೀರಿನ ಸರಿಯಾದ ಪ್ರಮಾಣದ ಲೆಕ್ಕ ಹಾಕಬೇಕು. ಇದೆಲ್ಲವೂ ಅನುಪಾತವೇ ಆಗಿದೆ. ಓ ಹೌದು ಅಕ್ಕ, ನಾನು ಇದರ ಬಗ್ಗೆ ಎಂದಿಗೂ ಯೋಚಿಸಿಯೇ ಇರಲಿಲ್ಲ. ಅದು ಸರಿ, ನೀನು ಅದರ ಬಗ್ಗೆ ಯೋಚಿಸುವುದೇ ಇಲ್ಲ, ಹುಚ್ಚು ಹುಡುಗಿ. ಹೇ ನೋಡು, ನನ್ನ ಚಹಾ ಕೂಡ ಕುದಿಯುತ್ತಿದೆ. ಅಕ್ಕ, 2 ಪ್ಯಾಕೆಟ್ ಬಿಸ್ಕೆಟ್ನ ಬೆಲೆ ಎಷ್ಟು? ಅರೆ, ನಾನು ನಿನಗೆ ರೇಟ್ ಲಿಸ್ಟ್ ನೋಡಿ ನೀನೇ ಲೆಕ್ಕ ಹಾಕುವುದನ್ನು ಕಲಿಸಿದ್ದೇನಲ್ಲ. ಅಕ್ಕ, ಆದರೆ ರೇಟ್ ಲಿಸ್ಟ್ ನಲ್ಲಿ ನೀವು ದೊಡ್ಡ ಪ್ಯಾಕೆಟ್ನ ಬೆಲೆಯನ್ನು ಪಟ್ಟಿ ಮಾಡಿದ್ದೀರಿ. ಆ ದೊಡ್ಡ ಪ್ಯಾಕೆಟ್ನಿಂದ ನನಗೆ 2 ಸಣ್ಣ ಪ್ಯಾಕೆಟ್ ಬಿಸ್ಕೆಟ್ಗಳು ಮಾತ್ರ ಬೇಕು. ಅರೆ, ಒಂದು ದೊಡ್ಡ ಪ್ಯಾಕೆಟ್ ಬಿಸ್ಕೆಟ್ನ ಬೆಲೆ 90 ರೂಪಾಯಿ. ಈ ದೊಡ್ಡ ಪ್ಯಾಕೆಟ್ನಲ್ಲಿ 5 ಸಣ್ಣ ಪ್ಯಾಕೆಟ್ಗಳಿವೆ. ಆದ್ದರಿಂದ ಮೊದಲು ನಾವು ಒಂದು ಸಣ್ಣ ಪ್ಯಾಕೆಟ್ನ ಬೆಲೆ ತಿಳಿಯೋಣ. ನಾವು ಒಂದು ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯಬೇಕಾದಾಗ ಒಟ್ಟು ಬೆಲೆಯನ್ನು ಒಟ್ಟು ವಸ್ತುಗಳ ಸಂಖ್ಯೆಯಿಂದ ಭಾಗಿಸುತ್ತೇವೆ. 90ನ್ನು 5ರಿಂದ ಭಾಗಿಸಿದಾಗ 18 ರೂಪಾಯಿಗಳು ಸಿಗುತ್ತದೆ. ಅಂದರೆ ಒಂದು ಸಣ್ಣ ಪ್ಯಾಕೆಟ್ನ ಬೆಲೆ 18 ರೂಪಾಯಿಗಳು. ಹಾಗಾದರೆ 2 ಸಣ್ಣ ಪ್ಯಾಕೆಟ್ಗಳು 2 × 18 ಎಷ್ಟಾಗುತ್ತದೆ? ಅಕ್ಕ, 36 ರೂಪಾಯಿಗಳು. ಹಾಗಾದರೆ ಅಕ್ಕ, ನನಗೆ ಸ್ವಲ್ಪ ಸಕ್ಕರೆಯನ್ನು ಸಹ ಕೊಡಿ. 5 ಕೆಜಿ ಸಕ್ಕರೆ ಬೆಲೆ 260. ನಾನು ಕೇವಲ 3 ಕೆಜಿ ಕೊಳ್ಳಬೇಕು. ಹಾಗಾದರೆ 1 ಕೆಜಿ ಸಕ್ಕರೆ ಬೆಲೆ ಅಂದರೆ 260ನ್ನು 5 ಬಾರಿ ಭಾಗಿಸಿದಾಗ 52 ರೂಪಾಯಿಗಳು. 3 ಕೆಜಿಗೆ 156 ರೂಪಾಯಿಗಳು. ಶಭಾಷ್!
ವಾವ್ ಅಕ್ಕ, ಚಹಾ ಎಷ್ಟು ಚೆನ್ನಾಗಿದೆ. 2 ಚಮಚ ಸಕ್ಕರೆ, 1 ಚಮಚ ಚಹಾ ಪುಡಿ ಮತ್ತು 1 ಚಿಟಿಕೆ ಗಣಿತ. ಕಮಲ, ನೀನು ಕೂಡ ಈ ರೀತಿ ಗಣಿತದೊಂದಿಗೆ ಸ್ನೇಹ ಬೆಳೆಸಿಕೊಂಡರೆ ನಿನ್ನ ಜೀವನವು ಸುಲಭವಾಗುತ್ತದೆ.